ಬಳ್ಳಾರಿ ನಗರದ ಕೋಟೆ ಪ್ರದೇಶದಲ್ಲಿ ಸಂಜನ್ ಶಾಲೆಯ ಆಡಳಿತ ಮಂಡಳಿಯವರು ಶಾಲೆಯ ಮುಂದಿರುವ ಬೀದಿ ಬದಿ ವ್ಯಾಪಾರಿಗಳಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಸಾರ್ವಜನಿಕರು ಮತ್ತು ವಾರ್ಡಿನ ಮುಖಂಡರು ಆರೋಪಿಸಿದರು. ನಾವುಗಳು ಹಲವಾರು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡಿಕೊಂಡು ಜೀವನ ನಡೆಸುತ್ತಿದ್ದು ಹಾಗೂ ಈ ಜಾಗದಲ್ಲಿ ಕುಡಿಯುವ ನೀರಿನ ಟ್ಯಾಂಕ್ 50 ವರ್ಷಗಳಿಂದ ಸಂಚಾರಿ ಬಸ್ ನಿಲ್ದಾಣವಿದ್ದರೂ ಈಗ ಬಂದು ಸಂಜನ್ ಶಾಲೆಯವರು ನಮ್ಮ ಜಾಗ ಎಂದು ದಬ್ಬಾಳಿಕೆ ಮಾಡಿ ನಮ್ಮನ್ನ ಜಾಗ ಖಾಲಿ ಮಾಡಲು ಬಂದಿದ್ದಾರೆ. ಮಹಾನಗರ ಪಾಲಿಕೆಯವರು ಶಾಲೆಯವರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರಿಗೆ ಮುಂದೆ 30 ಅಡಿ ಅಡ್ಡಗೋಡೆ ಕಟ್ಟಲು ಅನುವು ಮಾಡಿಕೊಟ್ಟಿರುತ್ತಾರೆ ಎಂದು ಆರೋಪಿಸಿದರು. ಅವರ ಅಡ್ಡಗೋಡೆ ಪಕ್ಕದಲ್ಲಿ ಒಳಚರಂಡಿ ವ್ಯವಸ್ಥೆ ಇದ್ದು ಅವರು ಹೇಗೆ ಮುಂದೆ ಬಂದು ನಮ್ಮ ಜಾಗವಿದು ಎನ್ನುತ್ತಾರೆ. ಪಾಲಿಕೆ ಅವರು ಅವರಿಗೆ ಗೋಡೆ ಕಟ್ಟಲು ಹೇಗೆ ಅನುಮತಿ ಕೊಡುತ್ತಾರೆ? ಈ ಜಾಗವನ್ನ ಖಾಲಿ ಮಾಡಿ ಎಂದು ಹೇಳುವುದಕ್ಕೆ ಸಂಜನ್ ಶಾಲೆಯವರು ಯಾರು? ಮುಂದಿನ ದಿನಗಳಲ್ಲಿ ನಮ್ಮನ್ನ ಈ ಜಾಗವನ್ನ ಖಾಲಿ ಮಾಡಿಸಿದ್ರೆ ನಾವು ಪಾಲಿಕೆ ವಿರುದ್ಧ ಮತ್ತು ಸಂಜನ್ ಶಾಲೆಯ ಆಡಳಿತ ಮಂಡಳಿ ವಿರುದ್ಧ ಉಗ್ರ ಹೋರಾಟ ಮಾಡುತ್ತೇವೆ ಎಂದರು. ನನ್ನ ಹೆಸರು ಎಂ ಸರ್ಮಾಸ್ ಹುಸೇನ್ ಅಂತೇಳಿ, ನಾನು ಮಹಾನಗರ ಪಾಲಿಕೆ ಸದಸ್ಯನು, ಮಾಜಿ. 45-50 ವರ್ಷದಿಂದ ಇಲ್ಲಿ ಬೀದಿ ವ್ಯಾಪಾರಿಗಳು ಮಾಡ್ಕೊಂಡು ತಿಂತಾ ಇದಾರ. ಅವರಿಗೆ ಸಂಜನ್ ಸ್ಕೂಲು ಶಾಲೆಯವರು ತೆಗಿ ಅಂತ ಒತ್ತಡ ಮಾಡ್ತಾ ಇದಾರ. ಸಂಜನ್ ಸ್ಕೂಲ್ ಶಾಲೆಯವರು ಇಲ್ಲಿ ಆಕ್ಯುಪೈ ಮಾಡಾಕ ಫೆನ್ಸಿಂಗ್ ಹಾಕ್ತಿದಾರ. ನಾವು ಬಂದು ಅಬ್ಜೆಕ್ಷನ್ ಮಾಡ್ತಾ ಇದೀರ. ಅದಕ್ಕೆ ನೋಡಿ, ಅಲ್ಲಿ ಫೆನ್ಸಿಂಗ್ ಅವ್ರದ್ದು ಅಲ್ಲಿ ಮಹಾನಗರ ಪಾಲಿಕೆ ಅಲ್ಲಿ ಬೌಂಡ್ರಿ ಕೊಟ್ಟದವ್ರದ್ದು. ಆ ಬೌಂಡ್ರಿಯನ್ನ ತೆಗೆದು ಆ ಗೋಡೆಯನ್ನು ಇಲ್ಲಿ 20 ಅಡಿ ಮುಂದೆ ಬಂದು ಅಕ್ಕವಾಗ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾರ್ಪೊರೇಷನ್ ಅವರು. ಸಾರ್ವಜನಿಕ ಆಸ್ತಿಯನ್ನು ಹೆಂಗ್ ಕೊಡ್ತಾರ ಅವರು? ಇದ್ರ ಮೇಲೆ ಕೊಡ್ತಾರ ಮಾಡ್ಕನಕ? 40-50 ವರ್ಷದಿಂದ ಪಾಪ ಬೀದಿ ವ್ಯಾಪಾರ ಮಾಡ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗ ಆಗೋದಿಲ್ಲ. ಅವ್ರ ಹೊಟ್ಟೆ ಮೇಲೆ ಹೊಡೆದಿ ಇವರು ಆಕ್ಯುಪೈ ಮಾಡ್ಕೊಂಡು ಏನ್ ಮಾಡ್ತಾರ ಅಲ್ಲಿ? ನಾವು ಅಷ್ಟಕ್ಕ ಒಬ್ಬ ಇದು ಮಾಡಿದಾನಿ, ಅಲ್ಲಿ ಶಿಫ್ಟಿಂಗ್ ಮಾಡ್ಯಾವ್ರಿ ನಿಂತ್ಕೊಂಡೆ ಅಂದ್ರೆ ಇಲ್ಲ, ಅವ್ರು ತೆಗಿ ಅಂತ ಒತ್ತಡ ಮಾಡ್ತಾ ಇದ್ದಾರೆ ಸಂಜನ್ ಸ್ಕೂಲ್ ಶಾಲೆಯವರು. ವ್ಯವಸ್ಥೆ ಮಾಡಿಕೊಡಕ ಟೈಮ್ ಹೇಳಿದ್ದಾರೆ, 3 ತಿಂಗಳು ಟೈಮ್ ಹೇಳಿದ್ದಾರೆ. ಆ ಕಡೆ ಬಂಕ್ಗಳು ಮುನ್ಸಿಪಾಲಿಟಿ ಅವರು ಬಂಕ್ಗಳು ಹಾಕಿ ಕೊಡ್ತಾರ, ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಅದು ಹೇಳಿದ್ರೂ ಮತ್ತೆ ಬಂದು ಇವರು ತೆಗಿ ಅಂತ ಹೇಳಿ ಮತ್ತೆ ಹೇಳ್ತಿದ್ದಾರೆ. ಫಾದರ್ ಅವರು ಅವರೆಲ್ಲ ಹೇಳ್ತಿದಾರೆ, ಅಣ್ಣ ತೆಗಿ ಅಂತ. ನಾವು 50 ವರ್ಷದಿಂದ ಇದ್ರ ಮೇಲೆ ಜೀವನ ಮಾಡೋದು. ನಾವು ಇದ್ರಿಂದ ಜೀವನ ಮಾಡಿದ್ರೆ ನಮ್ಮ ಮನೆಗೆ 10 ಜನ ಬದುಕ್ತಾರಣ್ಣ. 10 ಜನ 8 ಜನ ಹುಡುಗರದಾರ, ನಮ್ಮ ಅಮ್ಮ ನಮ್ಮಪ್ಪ. ನಾವು ಇದ್ರಿಂದ ಬದುಕೋರು. ನಮ್ಮನ್ನ ಅಂಗಡಿ ತೆಗಿ ಅಂದ್ರೆ ನಾವ್ ಎಲ್ಲಿಗೆ ಹೋಗ್ಬೇಕಣ್ಣ? ನಮ್ಗೆ ನರೇಂದ್ರ ಮೋದಿಜಿ ಹೇಳ್ತಾರ ಸಣ್ಣ ವ್ಯಾಪಾರಸ್ಥರು ಬದುಕಬೇಕು ಅಂತ ಹೇಳ್ತಾರ. ಸಣ್ಣ ವ್ಯಾಪಾರಸ್ಥರನ್ನ ಇಲ್ಲಿ ಬದುಕೋಕೆ ಕೊಡ್ತಿಲ್ಲ. ಅವ್ರು ನರೇಂದ್ರ ಮೋದಿಜಿ ನೋಡಿದ್ರೆ ಸಣ್ಣ ವ್ಯಾಪಾರಸ್ಥರು ಬದುಕಬೇಕು, ನೀವ್ ಇರ್ಬೇಕು ಅಂತೇಳಿ 50,000 ರೂಪಾಯಿ ಮುದ್ರಾ ಲೋನ್ ಅಂತೇಳಿ ಲೋನ್ ಕೊಡ್ತಿದ್ದಾರೆ. ಆ ಲೋನ್ ತಗೊಂಡಿದೀವಿ, ನಾವ್ ಹೆಂಗ್ ಕಟ್ಬೇಕು? ನಮ್ಗೆಲ್ಲ ಗೋರ್ಮೆಂಟ್ ವ್ಯವಸ್ಥೆ ಮಾಡ್ತೈತೆ. ಇಲ್ಲಿ ವ್ಯವಸ್ಥೆ ಮಾಡೋಕ ಇಲ್ಲಲ್ಲ ಅಣ್ಣ. ನಾವು ಬದುಕ್ಬೇಕಾ ಇಲ್ಲ ಸಾಯ್ಬೇಕಾ? ಇಲ್ಲಾಂದ್ರೆ ಒಂದು ಪಾಯ್ಸನ್ ಬಾಟ್ಲಿ ಕೊಡ್ರಿ, ಆ ಪಾಯ್ಸನ್ ಬಾಟ್ಲಿ ಕುಡಿದು ಇಲ್ಲೇ ಸಾಯ್ತೀವಿ ಅಣ್ಣ. ಅವ್ನ್ ಪಾಯ್ಸನ್ ಬಾಟ್ಲಿ ಕೊಡ್ರಿ, ಆ ಪಾಯ್ಸನ್ ಬಾಟ್ಲಿ ಕುಡಿದು ಇಲ್ಲೇ ಸಾಯ್ತೀವಿ. ಏನಣ್ಣ ಇದು? ಸೆಂಟ್ರಲ್ ಗೌರ್ಮೆಂಟ್ ನೋಡಿದ್ರೆ ಸಣ್ಣ ವ್ಯವಸ್ಥೆಯವರು ಬದುಕ್ಬೇಕಂತೇಳಿ ಇಷ್ಟೆಲ್ಲ ಮಾಡ್ತಿದೆ. ಇಲ್ಲಿ ನೋಡಿದ್ರೆ ಸ್ಟೇಟ್ ಅವ್ರು ನೋಡಿದ್ರೆ ನಮ್ಗೆ ಬದುಕಲಿಕ್ಕೆ ಕೊಡ್ತಿಲ್ಲ. ನಾವ್ ಇರ್ಬೇಕಾ ಇಲ್ಲಂದ್ರೆ ಇಲ್ಲ. ಒಂದ್ ಪಾಯ್ಸನ್ ಬಾಟ್ಲಿ ಕೊಡ್ರಿ, ಕುಡಿದು ಇಲ್ಲೇ ಸಾಯ್ತೀವಣ್ಣ. ಅಣ್ಣ ನಮ್ಗೆ ಯಾರು